ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಈ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊಸ ನೋಟಿಫಿಕೇಷನ್ KPSC ಕಡೆಯಿಂದ ಹಾಗೆ KEA ಕಡೆಯಿಂದ ಬರ್ತಾ ಇಲ್ಲ. ಹಾಗೆ ಅಪ್ಲೈ ಮಾಡಿರೋ ಎಕ್ಸಾಮ್ಗಳು ಮುಗ್ದಿದೆ. ನೆಕ್ಸ್ಟ್ ಏನು ಮಾಡಬೇಕು, ನಮ್ಮ ಸಮಯವನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಸ್ಪಿರೆಂಟ್ಸ್ಗಳಿಗೆ ಬೇಕಾಗಿರುವಂಥದ್ದು ಒಂದು ಒಳ್ಳೆಯ ಹುದ್ದೆ. ಅದು ಸೆಂಟ್ರಲ್ ಗೌರ್ನಮೆಂಟ್ ಆದರೂ ಪರವಾಗಿಲ್ಲ, ಹಾಗೆ ಸ್ಟೇಟ್ ಗೌರ್ನಮೆಂಟ್ ಆದರೂ ಪರವಾಗಿಲ್ಲ. ಒಂದು ಬಾರಿ ನೀವು ಒಂದು ಪೋಸ್ಟ್ಗೆ ಹೋದರೆ ನಿಮಗೆ ಆ ಕೆಲಸ ಇಷ್ಟ ಇಲ್ಲ ಅಂದರೆ ನೆಕ್ಸ್ಟ್ ಆ ಕೆಲಸವನ್ನು ನೀವು ಚೇಂಜ್ ಮಾಡ್ಕೋಬೋದು. ಆ ಕೆಲಸ ಮಾಡ್ತಾನೆ ಪ್ರಿಪೇರ್ ಆಗ್ಬೋದು ಮುಂದಿನ ಎಕ್ಸಾಮ್ಗೆ. ಸದ್ಯಕ್ಕೆ ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಬ್ಯಾಂಕ್ಗಳಲ್ಲಿ ಆಗ್ತಾ ಇರೋ ತುಂಬಾ ಪೋಸ್ಟ್ಗಳು ಖಾಲಾಗ್ತಾ ಇದೆ. ಸೊ ಸದ್ಯಕ್ಕೆ ಆ ಎಕ್ಸಾಮ್ಗಳನ್ನು ಬರೀರಿ ಅಂತ ನಾನು ಹೇಳ್ತೀನಿ. ಇಂಟೆಲಿಜೆನ್ಸ್ ಬ್ಯೂರೋ ಅವರ ಕಡೆಯಿಂದ ಇತ್ತೀಚೆಗೆ 3717 ಹುದ್ದೆಗಳು ಖಾಲಾಯಿತು. ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ACIO ಈ ಹುದ್ದೆಗೆ ಖಾಲಾಯಿತು. ಇದನ್ನು ಅಪ್ಲೈ ಮಾಡೋದಕ್ಕೆ 10ನೇ ಆಗಸ್ಟ್ ಕೊನೆ ದಿನ ಆಗಿರುತ್ತೆ. ಹಾಗೆಯೇ IBPS PO ಕೂಡ ಖಾಲಾಗಿದೆ ಇವಾಗ. ಈ ಎಕ್ಸಾಮನ್ನು ಅಪ್ಲೈ ಮಾಡೋದಕ್ಕೆ ಜುಲೈ 28 ಕೊನೆ ದಿನ ಆಗಿರುತ್ತೆ. ಹಾಗೆ UPSC ಅವರು EPFO ಅದರ ಶಾರ್ಟ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಇನ್ನೂ ಅಪ್ಲಿಕೇಶನ್ ಪ್ರಾಸೆಸ್ ಇನ್ನೂ ಶುರು ಆಗಿಲ್ಲ. ಜುಲೈ 29ರಿಂದ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ 18 ಆಗಸ್ಟ್ ಕೊನೆ ದಿನ ಆಗಿರುತ್ತೆ. UPSCಯ EPFO ಮತ್ತು APFC ಈ ಎರಡು ಹುದ್ದೆ, EPFO ಅಲ್ಲಿ ಎನ್ಫೋರ್ಸ್ಮೆಂಟ್ ಆಫೀಸರ್ ಒಂದು, ಇನ್ನೊಂದು ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್. ಈ ಹುದ್ದೆಗಳು ಖಾಲಾಗುತ್ತೆ. ಸೊ ಈ ಎಲ್ಲ ಹುದ್ದೆಗಳು ಸದ್ಯಕ್ಕೆ ಇರುವಂಥದ್ದು ಆಪ್ಷನ್. ಸೊ ನಿಮ್ಮ ಟೈಮನ್ನು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ ನೀವು ಸದುಪಯೋಗ ಪಡ್ಕೋಬೋದು. ಈ ಎಲ್ಲ ಎಕ್ಸಾಮ್ಗಳಲ್ಲೂ ಇಂಪಾರ್ಟೆನ್ಸ್ ಏನು ಅಂದರೆ ರೀಸ್ನಿಂಗ್, GK ಮತ್ತು ಇಂಗ್ಲೀಷ್ ಇವೆಲ್ಲ ಕಾಮನ್ ಆಗಿರುತ್ತೆ. ಈ ನಾಲೆಡ್ಜ್ಗಳು ನಮಗೆ ಗೊತ್ತಿರುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿನ ಪ್ರಿಪೇರ್ ಆಗಬೇಕಾಗುತ್ತೆ. ಹಾಗೆ ಕಾಮರ್ಸ್ ಆಸ್ಪಿರೆಂಟ್ಗಳಾಗಿದ್ದರೆ ನೀವು EO ಎಕ್ಸಾಮನ್ನು ಮಿಸ್ ಮಾಡಬೇಡಿ. UPSCಯ EO ಎನ್ಫೋರ್ಸ್ಮೆಂಟ್ ಆಫೀಸರ್ ಎಕ್ಸಾಮನ್ನು, ಅಲ್ಲಿ ಅಕೌಂಟ್ಸ್ ಅಂತಲೇ ಒಂದು ಸಪ್ರೇಟ್ ಪಾರ್ಟ್ ಇರುತ್ತೆ. ಅದಕ್ಕೋಸ್ಕರ ಬರೀ UPSCಗೇ ಅಂತ ಓದ್ತಿರೋ ತುಂಬ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ಅವರು ಇವಾಗಷ್ಟೇ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿರೋದಿದ್ರೆ ದಯವಿಟ್ಟು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಈ ಎಕ್ಸಾಮ್ಗಳನ್ನು ಬರೆಯೋದಕ್ಕೆ. ಆದರೆ ಒಂದೆರಡು ಅಟೆಂಪ್ಟ್ ಆಗಿದೆ, ಮಾರ್ಜಿನಲ್ಲಿ ನಿಮ್ಮ ಮಾರ್ಕ್ಸ್ ಕಟ್ ಆಫನ್ನು ರೀಚ್ ಆಗ್ತಿಲ್ಲ ಅನ್ನೋರು ನೀವು ದಯವಿಟ್ಟು ಟ್ರೈ ಮಾಡಿ. ಹಾಗೆ ನಮ್ಮ KPSC ಆಸ್ಪಿರೆಂಟ್ಗಳು, ಬರೀ KPSC ಎಕ್ಸಾಮೇ ಓದ್ತಿರುವಂಥ ಆಸ್ಪಿರೆಂಟ್ಸ್ಗಳು ನೀವು ಟ್ರೈ ಮಾಡಲೇಬೇಕು ಈ ಎಕ್ಸಾಮ್ಗಳನ್ನು. ಈ ಸೆಂಟ್ರಲ್ ಲೆವೆಲ್ ಎಕ್ಸಾಮನ್ನು ಬರೆಯೋದ್ರಿಂದ ನಿಮ್ಮ ಓದುವ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಥಿಂಕಿಂಗ್ ಎಬಿಲಿಟಿ ಎಲ್ಲನೂ ಚೇಂಜ್ ಆಗುತ್ತೆ. ಇಂಗ್ಲೀಷಲ್ಲಿ ಇರುತ್ತೆ ಈ ಎಕ್ಸಾಮ್ಗಳು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇಂಗ್ಲೀಷಲ್ಲಿದ್ರೂ ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ, ಹಾಗೆ ನೀವು ಹೆಚ್ಚಿನದಾಗಿ ಓದೋದ್ರಿಂದ ಅದನ್ನು ನೀವು ಕಲಿತೀರಾ. ಅದರ ಕ್ವಶನನ್ನು ಓದ್ತಾ ನೀವು ಕಲಿತೀರಾ, ಸಾಲ್ವ್ ಮಾಡುವಂಥದ್ದನ್ನು ನೀವು ಕಲಿತೀರಾ. ಆ ಕಾರಣಕ್ಕಾಗಿ ನೀವು ಕನ್ನಡ ಮೀಡಿಯಮ್ ಆದರೂ ದಯವಿಟ್ಟು ಈ ಎಕ್ಸಾಮನ್ನು ಅಪ್ಲೈ ಮಾಡಿ. ಹಾಗೆ ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು, ಕ್ವಶನ್ಸ್ಗಳು ನಾನು ಮುಂದಿನ ದಿನಗಳಲ್ಲಿ ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದು ಸದ್ಯಕ್ಕೆ ಇರುವಂತಹ ಆಲ್ಟರ್ನೇಟಿವ್ ಆಪ್ಷನ್ಗಳು. ನಿಮ್ಮ ಸಮಯವನ್ನು ನೀವು ಸದುಪಯೋಗ ಪಡ್ಕೋಬೇಕು. KPSC ಅವರೇ ಬಿಡಲಿ ಮುಂದಿನ ನೋಟಿಫಿಕೇಷನ್ ಅಂತ ಕಾಯೋ ಬದಲು ಸದ್ಯಕ್ಕೆ ಈಗ ಇಷ್ಟೆಲ್ಲ ಪೋಸ್ಟ್ ಕಾಲ್ ಆಗಿದೆ ಅಲ್ವಾ, ಇದನ್ನು ಈ ಎಕ್ಸಾಮ್ಗಳಿಗೆ ಅಪ್ಲೈ ಮಾಡಿ ಸದ್ಯಕ್ಕೆ ಇದನ್ನು ಓದ್ತಾ ಇರಿ. ಓದಿದರೆ ನೆಕ್ಸ್ಟ್ KPSC ಕಾಲ್ ಮಾಡಿದಾಗ ಖಂಡಿತವಾಗಿಯೂ ನಮಗೆ ಹೆಲ್ಪ್ ಆಗುತ್ತೆ. ಇನಿಷಿಯಲಿ ನಮಗೆ ಈ ಜರ್ನಿಯಲ್ಲಿ ಎಲ್ಲನೂ ಸರಿಯಾಗೇ ಇರುತ್ತೆ. ಅಂದರೆ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಇಶ್ಯೂ ಎಲ್ಲನೂ ಸರಿಯಾಗೇ ಇರುತ್ತೆ. ಆದರೆ ಹೋಗ್ತಾ ನಮಗೆ ಗೊತ್ತಾಗುತ್ತೆ 1-2 ವರ್ಷದಲ್ಲಿ ಎಕ್ಸಾಮ್ ಕ್ಲಿಯರ್ ಆದರೆ ನಮಗೆ ಏನು ಪ್ರಾಬ್ಲಮ್ ಇರಲ್ಲ. ಆದರೆ ಈ ದಾರಿ ತುಂಬ ವರ್ಷಗಳಾದರೆ ನಮಗೆ ಡೆಸ್ಟಿನಿ ರೀಚ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಮುಂದೆ ಬೇಕು ಅನಿಸಿದರೆ ಈ ಎಕ್ಸಾಮ್ಗಳು ನೆಕ್ಸ್ಟ್ ಸಿಗೋದಿಲ್ಲ. ಅದಕ್ಕಾಗಿ ಇವಾಗ ಕಾಲ್ ಆಗಿದೆ ಅಲ್ವಾ, ದಯವಿಟ್ಟು ಇದನ್ನು ಆಲ್ಟರ್ನೇಟಿವ್ ಆಪ್ಷನ್ ಆಗಿ ಇಟ್ಕೊಂಡು, ಸದ್ಯಕ್ಕೆ KPSCಯಿಂದ ಕಾಲ್ ಇಲ್ವಲ್ಲ ಆ ಕಾರಣಕ್ಕಾಗಿ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ. ಹಾಗೆಯೇ ನಿಮಗೆ ಓದೋ ರಿಲೇಟೆಡ್ ಏನು ಡೌಟ್ ಇದ್ದರೂ ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾನು ಮಾಡ್ತಿರುವಂಥ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಕಾಗಿರುವಂತಹ ಎಲ್ಲ ಗ್ರಾಮೀಣ ಅಭ್ಯರ್ಥಿಗಳಿಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗಲಿ. ಎಲ್ಲರಿಗೂ ಧನ್ಯವಾದಗಳು.